ಹೆಲೋ ಎವ್ರಿವನ್. ವಾಸ್ತವ ಸಂಖ್ಯೆಗಳು ಪಾಠದಲ್ಲಿ 10ನೇ ಪ್ರಶ್ನೆಯನ್ನ ನೋಡೋಣ. ಯಾವುದೇ ಸಂಯುಕ್ತ ಸಂಖ್ಯೆಯನ್ನ ಈ ಸಂಖ್ಯೆಗಳ ಗುಣಲಬ್ಧವಾಗಿ ಬರೆಯಬಹುದು ಅಂತ ಹೇಳ್ತಾ ಇದ್ದಾರೆ. ಹೌದಾ? ಸೊ ಸಂಯುಕ್ತ ಸಂಖ್ಯೆಯನ್ನ ನಾವು ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನವಾಗಿ ಬರಿಬಹುದು. ಹೌದಾ? ಗುಣಲಬ್ಧವಾಗಿ ಬರೆದಿಡಬಹುದು. ಉದಾಹರಣೆ ನೋಡೋದಿದ್ರೆ 24 ಅಂತ ತಗೊಳ್ಳೋಣ. 24ಅನ್ನ ನಾವು 2ರ ಅಪವರ್ತನವಾಗಿಯೂ ಬರಿಬಹುದು. ಗುಣಿಸು 3. ಹೌದಾ? 2 2 4, 4 2 8, 8 3 24. ಅಥವಾ ಬೇರೆ ಯಾವುದರ ಅಪವರ್ತನವಾಗಿ ಬರೆಯೋದಿಕ್ಕೆ ಸಾಧ್ಯನಾ? 7ರದ್ದು ಅಪವರ್ತನ ಆಗಲ್ಲ, 5ರದ್ದು ಆಗಲ್ಲ, 11 13 ಯಾವುದು ಆಗಲ್ಲ. ಇದೊಂದು ಅಪವರ್ತನವಾಗಿ ಬರೀಬಹುದು. ಈ 2 ಮತ್ತೆ 3 ಎರಡೂ ಕೂಡ ಅವಿಭಾಜ್ಯ ಸಂಖ್ಯೆ. ಹೌದಾ? ಸೊ ಸಂಯುಕ್ತ ಸಂಖ್ಯೆಗಳನ್ನ ನಾವು ಯಾವಾಗೂ ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನವಾಗಿ ಬರೀಬಹುದು. ಸೊ ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗತ್ತೆ ಹಾಗಿದ್ರೆ? ಆಪ್ಷನ್ ಸಿ, ಅವಿಭಾಜ್ಯ ಸಂಖ್ಯೆಗಳು.